ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ BCS ಚಾನೆಲ್ಗೆ. ಇಂದು ನಾವು ಬಂದಿರುವುದು ಅನಂತಪುರ ಗ್ರಾಮಕ್ಕೆ. ಇಲ್ಲಿ ಒಬ್ಬ ವಿಶೇಷ ರೈತ ಅಣ್ಣ ಕಳೆದ 5 ವರ್ಷಗಳಿಂದ BCS ಟ್ರ್ಯಾಕ್ಟರ್ ಬಳಸಿ ತಮ್ಮ ಹೊಲದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರು ಒಂದೇ ಅಲ್ಲ 2 BCS ಟ್ರ್ಯಾಕ್ಟರ್ಗಳನ್ನು ತಮ್ಮ ಕೃಷಿಯಲ್ಲಿ ಬಳಸುತ್ತಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಅವರ ಅನುಭವ, ಅವರು ಪಡೆದಿರುವ ಲಾಭ ಹಾಗೂ ಯಾಕೆ ಅವರು ಮತ್ತೆ BCS ಟ್ರ್ಯಾಕ್ಟರ್ಗಳನ್ನು ಆರಿಸಿಕೊಂಡರು ಎಂಬುದನ್ನು ಅವರ ಮಾತುಗಳಲ್ಲೇ ಕೇಳೋಣ. ಬನ್ನಿ ಅವರ ಅನುಭವವನ್ನು ಒಟ್ಟಿಗೆ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ದು ಪರಿಚಯ? ನಮ್ದು ಅಶೋಕ್ ಕೃಷ್ಣ ವಾಘಮೋಡ್ರಿ. ಯಾವ ಊರದ? ಅನಂತಪುರ್ ರೀ. ಅನಂತಪುರ. ಹೌದು. ಇದು ಯಾವ ಹಳ್ಳಿ ಐತ್ರಿ? ಇದು ರಾಂಜನಿ ಹಳ್ಳಿ ರೀ. ರಾಂಜನಿ ಹಳ್ಳಿ. ಇದು ಕೌಂಟಿಮಂಗ ರಾಂಜನಿ. ಇದ್ರ ಕರ್ನಾಟಕ ಬಾರ್ಡರ್, ಮಹಾರಾಷ್ಟ್ರ ಕರ್ನಾಟಕ? ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ರೀ. ಹೌದೌದು. ಇದ್ರ ತಗೊಂಡ್ ಎಷ್ಟು ವರ್ಷ ಐತ್ರಿ ಮಷಿನ್? ಇದು ತಗೊಂಡ್ 2020 ತಗೊಂಡೇನ್ರಿ. 2 ವರ್ಷ ಮತ್ತ 5 ವರ್ಷ ಐತ್ರಿ. 5 ವರ್ಷ ಐತ್ರಿ. 5 ಮಷಿನ್. 5 ವರ್ಷ ಐತ್ರಿ. ಮತ್ತ 5 ವರ್ಷದಿಂದ ನೀವು ಕೆಲಸ ಮತ್ತ ಬಾಡಿಗೆ ಮ್ಯಾಗ ಯೂಸ್ ಮಾಡ್ತಿದ್ರಿ ಏನ್ ಸ್ವಂತ ಯೂಸ್? ಇಲ್ರಿ, ಬಾಡಿಗೆ ಮ್ಯಾಗ. ಎಲ್ಲಾ ಬಾಡಿಗೆ ಮ್ಯಾಗ ರೀ. ಬಾಡಿಗೆ ಮ್ಯಾಗ. ಸ್ವಂತ ಸ್ವಲ್ಪ ಐತ್ರಿ, ಉಳ್ಕಿದೆಲ್ಲ ಬಾಡಿಗೆ ಮ್ಯಾಗ. ಬಾಡಿಗೆ ಮ್ಯಾಗ. ಇದ್ರ ಮಷಿನ್ ಎಷ್ಟ್ ಐತ್ರಿ ನಿಮ್ ಕಡೆ ಈಗ? ನಮ್ ಕಡೆ 2 ಮಷಿನ್ ಅದಾವ್ರಿ. ಈಗ ಸದ್ಯ 2 ಐತ್ರಿ. 2 ಮಷಿನ್ ಅದಾವ್ರಿ. ಫಸ್ಟ್ ತಗೊಂಡ್ ಎಷ್ಟ್ ಸಾಲ ಐತ್ರಿ? ಅದ್ ಫಸ್ಟ್ ತಗೊಂಡ್ 2020 ತಗೊಂಡ್ರಿ. ಮತ್ತ ಮೊನ್ನೆ ಒಂದ್ ತಗೊಂಡ್ರಿ ಹೊಸ. ಇದು ಮೊನ್ನೆ ಹೊಸ ತಗೊಂಡೇನ್ರಿ. 5 ವರ್ಷ ಯೂಸ್ ಮಾಡ್ತಿದ್ರಿ. ಇದ್ರ ಹೆಂಗೈತಿ ರೆಫರೆನ್ಸ್ ಮತ್ತ ಮೇಂಟೆನೆನ್ಸ್ ಐತ್? ಚಲೋ ಐತ್ರಿ. ಮೇಂಟೆನೆನ್ಸ್ ಏನ್ ಅಟ್ಟಿಲ್ರಿ. ನೀವು ದಿನ ಯೂಸ್ ಐತ್ರಿ? ದಿನ ಯೂಸ್ ಐತ್ರಿ. ಒಂದ್ ದಿವ್ಸ ವೇಟಿಂಗ್ ದಾಗ ಇರ್ತಾರ ಎಲ್ಲಾ ಮಂದಿ. ಏನ ಐತ್ರಲ್ಲ, ವೇಟಿಂಗ್ ದಾಗ ಇರ್ತಾರೆ. ಈಗ ಯಾವಾಗ ಹೋಗಬೇಕೈತ್ರಿ? ಡೈರೆಕ್ಟ್ 2 ಮಷಿನ್? 2 ಮಷಿನ್ ಪಿಕಪ್ ದಾಗ ಹಾಕುದ್ರೆ ಹೋಗಿದ್ರಿ ಆ ಕಡೆ. ಡೈರೆಕ್ಟ್ ಪಿಕಪ್ ಐತ್ರಿ? ಡೈರೆಕ್ಟ್ ಪಿಕಪ್ ಅದಾವ್ರಿ ನಮ್ಮ. ಅದ್ರಾಗ ಹೋಗ್ತೀವಿ. ಆಯ್ತು. ಮತ್ತ ನಿಮ್ ಬಾಡಿಗೆ ಮ್ಯಾಗ ಹೆಂಗೆ ಎಕರಾ ಮ್ಯಾಗ ರೇಟ್ ಐತ್ರಿ? ಎಕರೆ ಮ್ಯಾಗ ಇದ್ರಿ ಎಕರೆ ಮ್ಯಾಗ ಹೊಡಿದ್ರಿ, ಇಲ್ಲ ತಾಸ್ ಮ್ಯಾಗ ಅಂದ್ರ ತಾಸ್ ಮ್ಯಾಗ್ರಿ. ಮಾಲಕ್ ಹೆಂಗ ಹೇಳ್ತಾರ ಹಂಗ್ರಿ. ಯಾವ ಐತ್ರಿ ಹಳ್ಳಿ ಐತ್ರಿ ಇಲ್ಲಿ? ನಮ್ಮ ಈಗ ಶಿರೂರ್, ಶಂಬರ್ಗಿ, ಪಾಂಡೆಗಾವ್, ಚಾಬುಕ್ಸರ್ವಾಡಿ, ಅನಂತಪುರ್, ಖಿಲಾರವಾಡಿ, ಮತ್ ಜಿರ್ಗಾಳ್, ಎಕ್ಕೊಂಡೇರಿ, ಶೇಳ್ಕೆವಾಡಿ, ಡಪ್ಪಳಾಪುರ್, ಹಜಾರವಾಡಿ, ಶಿಂಗನಾಪುರ್, ಕರ್ಲಟ್ಟಿ. ಟೋಟಲ್ 10 ಊರ್ ಮ್ಯಾಗ 30 ಊರ್ ಐತ್ರಿ. ಎಲ್ಲಾ ಕಡೆ ನಾಂಗೋಳ ಎಲ್ಲಾ ಐತ್ರಿ. ದುಳಗಾವ್, ರಾಂಜನಿ 30 ಊರ್ ಮ್ಯಾಗ ನೀವು 30 ಊರ್ ಮ್ಯಾಗ ಟ್ರ್ಯಾಕ್ಟರ್ ನಡಿತೈತ್ರಿ ಎಲ್ಲಾ ಕಡೆ. ಇದ್ರ ಮ್ಯಾಗ ಏನ್ ಸ್ಪೆಷಲ್ ಏನ್ ಐತ್ರಿ ರೈತರು ನೀವು ಹೇಳ್ತಿದ್ರಿ? ಈಗ ಏನೈತಿ, ಎತ್ತು ಕಪ್ ಎತ್ತರ ಹೋದ್ರ ನಡಿತೈತ್ರಿ. ಮತ್ತು ಮುರ್ಯಾಂಗಿಲ್ ಕಬ್ ಎಲ್ಲಿ ಯಾವ ಟ್ರ್ಯಾಕ್ಟರ್ ಅಲ್ಲಿ ಹಾಯಂಗಿಲ್ಲ, ಈ ಟ್ರ್ಯಾಕ್ಟರ್ ಹಾಯ್ತೈತ್ರಿ ಅಲ್ಲಿ. ಕಬ್ನ ಹೈಟ್ ಎಷ್ಟು ಹೋಗುತ್ತೆ? ಎಷ್ಟು ಕಬ್ ಈಗ ಕಾರ್ಖಾನೆಗೆ ಹಾಕೋದಂದ್ರೆ ಬಿ ಅದ್ರಾಗ ಹೋತೈತಿ ಟ್ರ್ಯಾಕ್ಟರ್. ಇದ್ರ ಆರಾಮ್ ಹೋಗ್ತೈತ್ರಿ. ಎಷ್ಟ್ ಫುಟ್ ಬೇಕ ಸಾಲ? ಎಷ್ಟು ನಡಿತೈತಿ? 2.5 ಫೂಟ್ ಹಿಡ್ಕೊಂಡ್ ನಡಿತೈತ್ರಿ. 2.5 ಫೂಟ್ 2 ಫೂಟ್ ಹಿಡ್ಕೊಂಡ್ 2 ಫೂಟ್ 3.5 ಫೂಟ್ 4 ಫೂಟ್ ಎಲ್ಲಾ ನಡಿತೈತ್ರಿ. 2.5 ನಡಿತೈತ್ರಿ. 2.5 3 ನಡಿತೈತಿ, 3.5 ನಡಿತೈತಿ, 4 ನಡಿತೈತಿ, 4.5 ತಕ ನಡಿತೈತ್ರಿ ಲಾಸ್ಟ್. ಮಟ್ ಒಂದು ಕಬ್ಬ ಮುರಿಯಂಗಿಲ್ರಿ. ಹೌದೌದು. ನೀವು ಇದ್ರ ಬಾಕಿ ಮಾರ್ಕೆಟ್ ಮ್ಯಾಗ ಟ್ರ್ಯಾಕ್ಟರ್ ಐತ್ರಿ, ಇದು ವೇಸ್ಟ್ ಐತ್ರಿ, ಮತ್ತ ದೊಡ್ಡ ಐತ್ರಿ, ಇದ್ರ ರೇಟ್ ಕಮ್ಮಿ ಐತ್ರಿ. ಆ ಟ್ರ್ಯಾಕ್ಟರ್ ರೇಟ್ ಕಡಿಮೆ ಐತ್ ಖರೆ. ಈ ಟ್ರ್ಯಾಕ್ಟರ್ ಆ ಟ್ರ್ಯಾಕ್ಟರ್ ಕಿಂತ ದಗದ ಚಲೋ ಮಾಡ್ತೈತ್ರಿ ಕೆಲಸ. ಇದು ಚಲೋ ಮಾಡ್ತೈತಿ ಕೆಲಸ. ಮತ್ತ ಇದ್ರ ವೇಸ್ಟ್ ಇದ್ರ ರೇಟ್ ಐತ್ರಿ. ಕ್ಯಾಲ್ಕುಲೇಷನ್ ಆಗ್ತೈತ್ರಿ 2,10,000 ಇಟ್ರ ತಕ ಬರ್ತಾವ್ರಿ ಅದ. ಮತ್ತ ಇದ ಮಷಿನ್ 2,75,000 ರೂಪಾಯಿ ರೇಟ್ ಐತ್ರಿ. ಇದು ದೊಡ್ಡದೈತ್ರಿ. ಇದ್ರ ರೇಟ್ ಐತ್ರಿ. ಇದು ಬೇಕಾದ್ರೆ ನೀವು ಇದು ಚಾಯ್ಸ್ ಮಾಡ್ತೀರಿ? ಇದ ಚಾಯ್ಸ್ ರೀ ನಮ್ಮ. ಯಾಕಂದ್ರ ಫಸ್ಟ್ ಯೂಸ್ ಮಾಡೀನಿ, ಅದ್ರ ಸಂಬಂಧ ಇದ್ ತಗೊಂಡಿನಿ. ಮತ್ ಯಾಕಂದ್ರೆ ಇದ ಕೈ ಐತ್ರಿ, ಇದ ತಗೊಂಡಿನಿ. ಹೌದೌದು. ಮನುಷ್ಯಾಗ ಒಟ್ಟ ತ್ರಾಸ ಇಲ್ರಿ? ತ್ರಾಸಿಲ್ಲ. ಒಟ್ಟ ಮನುಷ್ಯಾಗ ತ್ರಾಸ ಇಲ್ರಿ, ಒಳಸ್ಲಕ್ ತ್ರಾಸ ಇಲ್ಲ. ಮತ್ ಬೆಳಂಗಿಲ್ರಿ ಟ್ರ್ಯಾಕ್ಟರ್ ಎಲ್ಲಿ ಕಬನ್ಯಾಗು, ಎಲ್ಲಿ ಒಡ್ ಮ್ಯಾಗ ಎಲ್ಲಾ ಒಡ್ ಬಿಟ್ಟು ಏರ್ತೈತ್ರಿ ಜಾಗದಾಗ. ಈಗ ನೀವು ಯೂಸ್ ಮಾಡ್ತೈತ್ರಿ. ಈಗ ಎಷ್ಟ್ ಫುಟ್ ಸಾಲ ಆಗೈತ್ರಿ? ಇದ ಎಷ್ಟ್ ಸಾಲ ಐತ್ರಿ? 3.5 ಫೂಟ್ ಸಾಲ ಐತ್ರಿ. ಇದ 3.5 ಫೂಟ್ ಐತ್ರಿ. ಇದ್ 3.5 ಫೂಟ್ ಸಾಲ ಐತ್ರಿ. ಮತ್ ಇಟ್ ಕಬ್ಬಿ ಎತ್ತರ ಬಂದವ್ರಿ. ಯಾರು ಟ್ರ್ಯಾಕ್ಟರ್ ಹಾಯಂಗಿಲ್ಲ. ಎಲ್ಲಾ ಟ್ರ್ಯಾಕ್ಟರ್ ಎತ್ತರ ಹೋಗೈತಿ. ಎಲ್ಲಾ ಟ್ರ್ಯಾಕ್ಟರ್ ದವ್ರ ಹೇಳಾರ ಇದ್ ನಡೆಯಂಗಿಲ್ಲ ಮಾಮ, ಬಂದ್ ಮಾಡ್ರಿ, ಹಾಕಂಗಿಲ್ಲ. ಮತ್ ಇವ್ರ ಫೋನ್ ಎಲ್ಲಿ ನಮ್ ನಂಬರ್ ಸಿಕ್ಕಾನ ಹಚ್ಚಾರಿ ಇವ್ರ ತಂದ. ಒಂದ್ ತಿಂಗಳು ಹುಡ್ಕ್ಯಾಡ್ಕೋತ ನಿಂತಿರಿ ಇವ್ರ, ಯಾವಾಗ ಬರ್ತಾರ. ಆಯ್ತ್ರಿ. ಇದ್ರ 3 ಫುಟ್ 3.5 ಐತ್ರಿ, 2.5 ಐತ್ರಿ, ಯಾನು ಪ್ರಾಬ್ಲಮ್ ಇಲ್ರಿ. ಮತ್ ಇಟ್ ಕಬ್ಬ ಎತ್ತರ ಹೋಗಿತ್ತು, ಒಂದು ಕಂಡಿಸ್ ಐತ್ ಮುರ್ದಿಲ್ರಿ ಇಲ್ಲಿ. ನಿಮ್ದ
ಇದ್ರೆ ಯಾನ್ ಬಿ ನೀವು ಇದು ಏರಿಯಾ ಮ್ಯಾಗ ಯಾವ ಕಾಂಟ್ಯಾಕ್ಟ್ ಮಾಡಕ್ ಆಗಿದ್ರಿ ನೀವು ನಂಬರ್ ಹೇಳ್ರಿ ಸ್ವಲ್ಪ. ಈ ಏರಿಯಾದಾಗ ಕಾಂಟ್ಯಾಕ್ಟ್ ಮಾಡೋದಂದ್ರ ನಂದು ಮೊಬೈಲ್ ನಂಬರ್ ರೀ 9702527304 ರೀ. ಮತ್ ಇನ್ನೊಂದ್ ನಂಬರ್ ರೀ 7249081414 ರೀ. ಇದ್ರ ಏರಿಯಾ ಮ್ಯಾಗ ನೀವು ಯಾವ್ದು ಬಾಡಿಗೆ ನಂಬರ್ ಇದು ಬಂದಂದ್ರ ಈ ಮೊಬೈಲ್ ಮ್ಯಾಗ ಬಾಡಿಗೆ ರೆಡಿ ರೀ. ಇದ್ರ ಮ್ಯಾಗ ಏನೇನ್ ಐತಿ ಸ್ವಲ್ಪ ಫೆಸಿಲಿಟಿ ಹೇಳ್ರಿ. ಏನೇನ್ ಐತ್ರಿ ಇದು? ಫೆಸಿಲಿಟಿ ಇದ ಡಿಫರೆನ್ಸರ್ ಗೇರ್ ಐತ್ರಿ. ಒಮ್ಮೆ ಚಾಲು ಆಗಿತ್ತಂದ್ರ ಎರಡು ಗಾಲಿ ಇದಾಗ್ತೈತ್ರಿ, ಒಮ್ಮೆ ಹೋಗ್ತೈತ್ರಿ ಮ್ಯಾಗ ಮುಂದ ಲಾಕ್ ಆಗ್ತೈತಿ ಎರಡು ಗಾಲಿ. ಸ್ಟೇಟ್ ಹೋಗ್ಬೇಕಂದ್ರ ಡಿಫರೆನ್ಸರ್ ಹಚ್ಚೋದ್ರಿ, ಇದು ಗೇರ್ ಹಚ್ಚೋದು. ಈ ಡಿಫರೆನ್ಸರ್ ಹಚ್ಚಿದ ಅಂದ್ರ ಎರಡು ಗಾಲಿ ಜಾಮ್ ಆಗ್ತೈತ್ರಿ, ನೆಟ್ಗೆ ಹೋಗ್ತೈತಿ ಟ್ರ್ಯಾಕ್ಟರ್. ಇದು ಸ್ಟಾಪರ್ ಐತ್ರಿ. ಈ ಜಾಗದಾಗ ನಿಂದಿರ್ತೈತಿ ಬಿರಿ ಹಿಂದ್ ಇದ್ರ ಮುಂದ್ ಮಾಡಿದಂದ್ರ ಮುಂದ್ ಹೋಗ್ತೈತ್ರಿ, ಹಿಂದ್ ತಗೊಂಡ್ರ ಹಿಂದ್ ಹೋಗ್ತೈತ್ರಿ. ಇದು ಆಕ್ಸಿಲೇಟರ್. ಈಗ ಮ್ಯಾಗ್ ಮಾಡಿದಂದ್ರ ಆಕ್ಸಿಲೇಟರ್ ಆಗ್ತೈತ್ರಿ ಟ್ರ್ಯಾಕ್ಟರ್ದ. ಇದು ಕ್ಲಚ್ ರೀ, ಈಚೆಕಡೆ ಸೈಡ್. ಇದು ಕೈಯಾನ್ ಬಿಟ್ರ ಗಾಡಿ ಬಂದ್ ಬೀಳ್ತೈತ್ರಿ. ಕೈಯಾನ್ ಬಿಟ್ಟದ ಗಾಡಿ ಸ್ಟಾಪ್ ಆಗ್ತೈತ್ರಿ. ಇದು ಮನುಷ್ಯಾಗ ಏನ್ ಆಗಂಗಿಲ್ರಿ. ಮತ್ತ ಇದ ರೋಟರ್ ಗೇರ್ ರೀ, ಈಚೆಕಡೆ. ಇದು ರೋಟರ್ ಗೇರ್. ಇದ ಗೇರ್ ರೀ. ಇದ 4 ಗೇರ್ ಬರ್ತಾವ್ರಿ ಇದಕ್. ಇದು 4 ಗೇರ್ ಬರ್ತಾವ್ರಿ. ಇದು ರೋಟರ್ ಗೇರ್ ಈಚೆಕಡೆ ಸೈಡ್. ಇದರ ಟೈರ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಟೈರ್ ಹೆಂಗ ಅಡ್ಜಸ್ಟೇಬಲ್ ಐತ್ರಿ ಸ್ವಲ್ಪ? ಟೈರ್ ಇದೇನೈತ್ರಲ್ಲ, ಈಗ ಒಳಗ್ ತಗೊಂಡಿದ್ರ ಒಳಗ್ ಹೋಗ್ತೈತ್ರಿ. ಹೌದು, ಇದು ಒಳಗ್ ಸಿಸ್ಟಮ್ ಐತಿ. ಇದಕ್ಕ ಸಿಸ್ಟಮ್ ಐತ್ರಿ. ಇದು ಟ್ರ್ಯಾಕ್ಟರ್ ಟೈರ್ ಇದ 3 ವೇ ಹಾಕಿದಂದ್ರ ಒಳಗ್ ಹೋಗ್ತೈತ್ರಿ ಟೈರ್. ಇನ್ನ 2 ಫುಟ್ನ್ಯಾಗ ಟೈರ್ ಹಾಕ್ತಾವ್ರಿ. ಇದ್ರ ಈಚೆಕಡೆ ಟೈರ್ ಆಚೆಕಡೆ ಹಾಕುದ್ರಿ, ಆಚೆಕಡೆ ಟೈರ್ ಈಚೆಕಡೆ ಹಾಕುದ್ರಿ. ಅವಾಗ 3 ಟೈಮ್ದಾಗ ಒಳಗ ಮಾಡ್ಲಾಕ್ ಬರ್ತೈತಿ. ಈಚೆಕಡೆ 4 ನಟ್ ಅದಾವ, ಆಚೆಕಡೆ 4 ನಟ್ ಅದಾವ. ಆಚೆಕಡೆ ಟೈರ್ ಈಚೆಕಡೆ ಹಾಕುದ್ರಿ, ಈಚೆಕಡೆ ಟೈರ್ ಆಚೆಕಡೆ ಹಾಕುದು. ತಾನು ಬರೋಬ್ಬರ ಅಡ್ಜಸ್ಟ್ಮೆಂಟ್ ಆಗ್ತೈತ್ರಿ ಇದಕ್. ಚಾಲು ಮಾಡಕ ಸ್ವಲ್ಪ ತೋರಿಸ್ರಿ. ಧನ್ಯವಾದಗಳು ಅಣ್ಣ, ನಿಮ್ಮ 5 ವರ್ಷಗಳ ಅಮೂಲ್ಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನಿಮ್ಮ ಮಾತುಗಳು ಇತರ ರೈತರಿಗೆ ಸಹ ಪ್ರೇರಣೆಯಾಗುತ್ತವೆ ಎಂಬುದು ನಮ್ಮ ನಂಬಿಕೆ. ಬಿಸಿಸಿ ಟ್ರ್ಯಾಕ್ಟರ್ ಕೇವಲ ಯಂತ್ರವಲ್ಲ, ರೈತರ ದಿನನಿತ್ಯದ ಸಹಯೋಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತರ ಅನುಭವಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮ್ಮ ರೈತರ ಹೆಮ್ಮೆ, ನಮ್ಮ ಬಿಸಿಎಸ್ ಟ್ರ್ಯಾಕ್ಟರ್.